ಆಗಸ್ಟ್ ತಿಂಗಳಿನಲ್ಲಿ ತುಲಾರಾಶಿಯವ್ರಿಗೆ ತಮ್ಮ ಕೆಲಸದ ಮೇಲೇನೆ ಜಾಸ್ತಿ ಗಮನ ಹರಿಸ್ತೀರಾ. ನಿಮ್ಮ ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳು ಈ ತಿಂಗಳು ಉತ್ತಮ ಫಲಿತಾಂಶ ನೀಡಲಿದೆ. ಕಳೆದ ತಿಂಗಳು ನಿಂತ ಕೆಲಸ ಈ ತಿಂಗಳು ಪೂರ್ತಿಯಾಗಲಿದೆ. ಹಿಂದೆ ನಿಮಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಬಂದಿರುತ್ತೆ, ಖಂಡಿತವಾಗ್ಲೂ ಅದನ್ನ ಕರೆಕ್ಟ್ ಆಗಿ ನಿಭಾಯಿಸಿರ್ತೀರಾ. ಆದ್ರೆ ಈಗ ಚಿಕ್ಕ ಪುಟ್ಟ ಸಮಸ್ಯೆಗೆ ನೀವು ಎದುರ್ಕೋತೀರಾ. ನೀವು ಈ ತಿಂಗಳು ಒಳ್ಳೇದು ಕೆಟ್ಟದನ್ನ ಸಮಾನ ದೃಷ್ಟಿಯಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಿಮಗೆ ನಿಮ್ಮಲ್ಲಿರೋ ಶಕ್ತಿ ಗೊತ್ತಿರಲ್ಲ. ಈ ತಿಂಗಳು ಖಂಡಿತವಾಗ್ಲೂ ಆ ಶಕ್ತಿ ಹೊರಗಡೆ ಬರುತ್ತೆ. ನೀವು ಬೇರೆಯವ್ರನ್ನ ನೋಡಿ ನಾನು ಆ ರೀತಿ ಇದ್ರೆ ಇನ್ನೂ ಏನಾದ್ರೂ ಸಾಧನೆ ಮಾಡ್ತಿದ್ದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಅದೆಲ್ಲ ಭ್ರಮೆ ಅಂತ ಹೇಳ್ಬೋದು. ಇವಾಗೇನ್ ಸಿಕ್ಕಿದ್ಯಲ್ಲ, ಈ ಜೀವನ ನಿಮ್ಗೆ ಸಿಕ್ಕಿರೋದೇ ಪುಣ್ಯ ಅಂತ ನೀವು ಭಾವಿಸ್ಬೇಕು. ನಿಮ್ಮ ಉದ್ಯೋಗದ ವಿಚಾರದಲ್ಲಿ ನೀವು ಸೋಂಬೇರಿತನ ತೋರಿಸ್ತಿರ್ತೀರಾ. ದಿನನಿತ್ಯ ನೀವು ಕೆಲ್ಸದ ಕಡೆ ಗಮನ ಕೊಟ್ರೆ ಖಂಡಿತವಾಗ್ಲೂ ಹಣಕಾಸಿನ ವಿಚಾರದಲ್ಲಿ ಏಳಿಗೆ ಆಗತ್ತೆ. ಭೂಮಿ, ವಾಹನ, ಮನೆ ಖರೀದಿಸೋರ್ಗೆ ಈ ತಿಂಗಳು ಒಳ್ಳೆ ಸಮಯ. ವ್ಯಾಪಾರ ವ್ಯವಹಾರ ಮಾಡೋರ್ಗೆ ಈ ತಿಂಗಳು ತುಂಬಾ ಶುಭದಾಯಕವಾಗಿರುತ್ತೆ. ಆದ್ರೆ ಯೋಚನೆ ಮಾಡಿ ನಿರ್ಧಾರಗಳು ತಗೊಳ್ಳಿ. ಹಳೆಯ ಸಾಲ ಏನಾದ್ರೂ ಇದ್ರೆ ತೀರ್ಸೋಕೆ ಅನುಕೂಲಕರ ಸಮಯ. ಒಬ್ಬ ವ್ಯಕ್ತಿಯಿಂದ ನಿಮ್ಗೆ ಹಿಂದೆ ಮನಸ್ತಾಪ ಆಗಿರುತ್ತೆ, ಅವ್ರ ಜೊತೆ ನೀವು ಈ ತಿಂಗಳು ಬಿಸ್ನೆಸ್ ಮಾಡೋ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಇದ್ದ ತಪ್ಪು ಕಲ್ಪನೆಗಳು ಈ ತಿಂಗಳು ದೂರವಾಗುತ್ತೆ. ಆಗಸ್ಟ್ 25ರ ನಂತರ ಮದುವೆ ವಿಚಾರದಲ್ಲಿ ಪ್ರಯತ್ನ ಪಡಿ, ಎಲ್ಲ ಒಳ್ಳೇದಾಗತ್ತೆ. ವಿದೇಶದಲ್ಲಿರೋರ್ಗೆ ಹೊಸ ಅವಕಾಶಗಳು ದೊರೆಯೋ ಸಾಧ್ಯತೆ ಇದೆ. ಯಾರನ್ನು ಅತಿಯಾಗಿ ನಂಬೇಡಿ. ಮಂಗಳವಾರದಂದು ಅನಾಥ ಮಕ್ಕಳಿಗೆ ನಿಮ್ ಶಕ್ತಿಯನುಸಾರ ಏನಾದ್ರೂ ಕೊಡೋದ್ರಿಂದ ಈ ತಿಂಗಳು ಏನೇ ಸಮಸ್ಯೆಗಳಿದ್ರು ಪರಿಹಾರಗಳಾಗತ್ತೆ.